ಪುನೀತ್ ರಾಜ್ಕುಮಾರ್ ಇಂದು ನಮ್ಮೊಂದಿಗಿಲ್ಲ. ಆದರೆ ಜೊತೆಗಿರದ ಜೀವ ಎಂದಿಗೂ ಜೀವಂತ ಅನ್ನೋ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ನೆನಪುಗಳು ಇಂದಿಗೂ ನಮ್ಮನ್ನು ಕಾಡುತ್ತಿವೆ. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅನೇಕ ನೆನಪುಗಳು ಇಂದಿಗೂ ಜೀವಂತವಾಗಿವೆ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಪ್ರತಿ ಸಾರಿ ಕೊಪ್ಪಳ ಜಿಲ್ಲೆಗೆ ಬಂದಾಗ ಅಂಜನಾದ್ರಿ ಬೆಟ್ಟವನ್ನು ಏರ್ತಿದ್ರು. ಅಂಜನಾದ್ರಿ ಬೆಟ್ಟವನ್ನು ಏರಿ ಹನುಮನ ದರ್ಶನವನ್ನು ಪಡಿತಿದ್ರು. ಹಾಗಾದರೆ ಪುನೀತ್ ರಾಜ್ಕುಮಾರ್ ಇದುವರೆಗೂ ಅಂಜನಾದ್ರಿ ಬೆಟ್ಟವನ್ನು ಏರಿದ್ದು ಎಷ್ಟು ಸಾರಿ, ಜೊತೆಗೆ ಹನುಮನ ದರ್ಶನ ಸಿಕ್ಕಿದ್ದು ಎಷ್ಟು ಸಾರಿ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಅಂಜನಾದ್ರಿ ಬೆಟ್ಟ ಎರಡೆರಡು ಬಾರಿ ಅಪ್ಪು ಬಂದು ಹೋಗಿದ್ದ ಹನುಮನ ಬೆಟ್ಟ. ಪುನೀತ್ ಅಚ್ಚುಮೆಚ್ಚಿನ ತಾಣವಿದು. ಸರಸರ ಅಂತ ಬೆಟ್ಟವೇರಿ ಬಂದ ಅಪ್ಪು ಕೇವಲ 6.5 ನಿಮಿಷದಲ್ಲೇ 575 ಮೆಟ್ಲನ್ನೇರಿದು ಎಲ್ರಿಗೂ ಅಚ್ಚರಿನೇ. ಕೊಪ್ಪಳದ ಗಂಗಾವತಿ ತಾಲೂಕಿಗೆ ತಿಲಕ ಇಟ್ಟಂತಿರೋ ಚುಂಬಕ ತಾಣ ಇದು. ತುಂಗಭದ್ರೆ ಹರಿಯೋ ತಟದಲ್ಲಿರೋ ಅಂಜನಿ ಬೆಟ್ಟವೇ ಕಣ್ಮನಗಳಿಗೆ ಚೇತೋಹಾರಿ. ವಿಜಯನಗರ ಸಾಮ್ರಾಜ್ಯದ ಅತ ಹಂಪಿ ಇತ ಆನೆಗೊಂದಿ ಅಂದ್ರೆ ಅಪ್ಪುಗೆ ಎಲ್ಲಿಲ್ಲದ ಪ್ರೀತಿ ಕುತೂಹಲ. ಈ ಪ್ರದೇಶದಲ್ಲಿ ಚಲನಚಿತ್ರ ಶೂಟಿಂಗ್ಗೆ ಬಂದ್ರೆ ಸಾಕು, ಇಲ್ಲಿನ ಪಂಪಾ ಸರೋವರ, ಅಂಜನಾದ್ರಿ ಬೆಟ್ಟ, ವಿರೂಪಾಪುರ ಗಡ್ಡೆ, ಆನೆಗೊಂದಿ ಪ್ರದೇಶಗಳನ್ನ ಅಪ್ಪು ಮನಸಾರೆ ಸುತ್ತಾಡ್ತಿದ್ರು. ಇಲ್ಲಿನ ಸೌಂದರ್ಯವನ್ನ ಸವಿತಾ ಇದ್ರು. ಅಂಜನಾದ್ರಿ ಹನುಮ ಜನಿಸಿದ ಬೆಟ್ಟ ಎಂಬ ಪ್ರತೀತಿ ಇದೆ. ಇಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಕೋರೈಸೋದು ಬರೀ ದೈತ್ಯ ಬಂಡೆಗಳನ್ನ ಹೊತ್ತ ಬೆಟ್ಟಗಳೇ. ಸಾಲು ಸಾಲು ಬೆಟ್ಟಗಳ ಮಧ್ಯದಲ್ಲಿ ನೀರ ಸೀರೆ ಉಟ್ಟು ತುಂಗೆ ಹರಿತಾಳೆ. ಈ ಸೊಬಗನ್ನ ಅಂಜನಾದ್ರಿಯ ತುತ್ತ ತುದಿಯಲ್ಲಿ ಕಣ್ಣಿಟ್ಟು ದೃಷ್ಟಿ ಹರಿಸೋದೇ ರೋಚಕ ಅನುಭವ. ಸುತ್ತ ಗಿರಿಗಳ ನಡುವೆ ಹಸುರುಟ್ಟ ಭೂತಾಯಿ. ಸಾಲು ಸಾಲಾಗಿ ಗೆರೆ ಎಳೆದಂತೆ ಎದ್ದು ನಿಂತಿರೋ ಕಲ್ಪವೃಕ್ಷಗಳು ಕಣ್ಣಿಗೆ ಇನ್ನಷ್ಟು ಮುದವನ್ನ ಕೊಡುತ್ತವೆ. ಇದೇ ಕಾರಣಕ್ಕೋ ಏನೋ ಇಲ್ಲಿಗೆ ಬಂದಾಗಲೆಲ್ಲ ಅಪ್ಪು ಬೆಟ್ಟ ಏರಿದ್ದು, ಕಳೆದ ಪ್ರತಿ ಕ್ಷಣಗಳನ್ನು ಅನುಭವಿಸಿತು. ಇಂಥ ಪುರಾಣ ಪ್ರಸಿದ್ಧ ತಾಣ ರಾಜರತ್ನ ಪುನೀತ್ರನ್ನ ಮತ್ತೆ ಮತ್ತೆ ಸೆಳೆದಿತ್ತು. ಅಂಜನಾದ್ರಿಯಲ್ಲಿ ಅಪ್ಪು ಕಳೆದ ರಸಮಯ ಕ್ಷಣಗಳನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಒಟ್ಟು ಅಂಜನಾದ್ರಿಯ ಕೆಳಭಾಗದಿಂದ ಹನುಮ ಹುಟ್ಟಿದ ಜಾಗಕ್ಕೆ ನಾವು ತಲುಪಬೇಕಾದ್ರೆ ಒಟ್ಟು 575 ಮೆಟ್ಟಿಲುಗಳನ್ನೇರಿ ಈ ಒಂದು ಹನುಮನ ದರ್ಶನ ಪಡಿಬೇಕು. ಪುನೀತ್ ರಾಜ್ಕುಮಾರ್ ಅವರು ಅಕ್ಟೋಬರ್ನಲ್ಲಿ ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಬಂದಾಗ ಒಟ್ಟು 6.5 ನಿಮಿಷಗಳಲ್ಲಿ 575 ಮೆಟ್ಟಿಲುಗಳನ್ನು ಏರಿ ದರ್ಶನ ಪಡೆದಿದ್ರು. ಅವ್ರ ಜೊತೆಗೆ ಆಗಿನ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಈ ಪುನೀತ್ ರಾಜ್ಕುಮಾರ್ ಅವರಿಗೆ ಸಾಥ್ ನೀಡಿದ್ರು. ಅವರೇ ಹೇಳುವ ಪ್ರಕಾರ ನಾವು ಪೊಲೀಸ್ ಅಧಿಕಾರಿಯಾದರೂ ಕೂಡ ನಮಗೆ ಸುಸ್ತಾಯಿತು, ಆದರೆ ಪುನೀತ್ ರಾಜ್ಕುಮಾರ್ ಅವರಿಗೆ
ಯಾವುದೇ ರೀತಿ ಸುಸ್ತಾಗಲಿಲ್ಲ. ಕೇವಲ 6.5 ನಿಮಿಷದಲ್ಲಿ ಈ ಒಂದು ಅಂಜನಾದ್ರಿ ಬೆಟ್ಟವನ್ನು ಏರ್ತಾರೆ. ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಅಂದರೆ ಅವ್ರದ್ದು ತಪ್ಪಾಗಲಾರ್ದು. ಯಾಕಂದರೆ ನಾವು ಮತ್ತು ಎಲ್ಲರೂ ಕೂಡ ನಾವು ಹತ್ತುತ್ತಾ ಇದ್ವಿ. ಆ ಸಮಯದಲ್ಲಿ ಅವರು ಎಲ್ಲರಿಗಿಂತನೂ ಫಾಸ್ಟಾಗಿ ಅವರು ಮೇಲೆ ಬೆಟ್ಟ ಹತ್ತಿದ್ರು. ಅವು ಸುಮಾರು 575 ಮೆಟ್ಲುಗಳಿದ್ದಾವೆ. ಅದನ್ನು ಅವರು ಕೇವಲ 6.5 ನಿಮಿಷದಲ್ಲಿ ಅವರು ಹತ್ತಿದ್ರು. ನಾವು ಸುಮಾರು 7ರಿಂದ 8 ನಿಮಿಷ ತನಕ ನಾವು ತೊಗೊತಾ ಇದ್ವಿ. 8 ನಿಮಿಷ ಅಂತೂ ಮಿನಿಮಮ್ ತೊಗೊತಾ ಇದ್ವಿ. ಬಟ್ ಅವರು 6.5 ನಿಮಿಷದಲ್ಲಿ ಹತ್ತಿದ್ರು. ನಿಜವಾಗಲೂ ಅವರು ತುಂಬ ಆ್ಯಕ್ಟಿವ್ ಪರ್ಸನ್. ಅಂದರೆ ನಿಜವಾಗಲೂ ಅವರು ಇವತ್ತು ಈ ದಿವಸ ಅವರು ನಮ್ಮ ಜೊತೆಗಿಲ್ಲ ಅಂದರೆ ನಿಜವಾಗಲೂ ತುಂಬೊಂದು ದುಃಖಕರ ಸಂಗತಿ. ಅಂಜನಾದ್ರಿ ಬೆಟ್ಟದಲ್ಲಿ ಕಳೆದ ಅಷ್ಟೂ ಕ್ಷಣಗಳನ್ನ ಅಪ್ಪು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಸಾಮಾನ್ಯವಾಗಿ 575 ಮೆಟ್ಟಿಲುಗಳನ್ನ ಏರ್ಬೇಕಾದ್ರೆ ಕನಿಷ್ಠ 15 ನಿಮಿಷ, ಗರಿಷ್ಠ ಅರ್ಧ ಗಂಟೆಯಾದ್ರೂ ಬೇಕು. ಆದ್ರೆ ಅಪ್ಪುವಿನ ವೇಗಕ್ಕೆ ಸಾಟಿ ಇಲ್ಲ. 6.5 ನಿಮಿಷದಲ್ಲೇ ಅಂಜನಾದ್ರಿಯ ಬೆಟ್ಟವನ್ನ ಹತ್ತಿಯಾಗಿತ್ತು. ಈಗ ಅಂಜನಾದ್ರಿ ದರ್ಶನ ಪಡೆದಂತ ಕೆಲವರು ಭಕ್ತರು ಬರ್ತಾರೆ, ಅವ್ರನ್ನೂ ಮಾತಾಡಿಸ್ತೀನಿ ನಾನೀಗ. ಮೆಟ್ಲುಗಳು ಭಾಳ ಇದಾವೆ, 575. ಹೋಗೋ ಮುಂದೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಎಷ್ಟೊತ್ತು ಹೋದ್ರಿ ನೀವು? ನಾವು 35 ಮಿನಿಟ್ಸ್ನಲ್ಲಿ ಏರಿದ್ವಿ. 35 ಮಿನಿಟ್ಸ್ ಅಂದರೆ ಈಗ ಈ ಸ್ವಲ್ಪ ಮೇಲೆ ಹೋಗ್ತಾ 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 ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಕುಂತ್ಕೊಂತು ಹೋಗ್ಬೇಕಾಯ್ತು. ನಮಗೆ ಹೋದ್ವಿ. ಭಕ್ತರು ಹೇಳೋ ಪ್ರಕಾರ ನಾವು 35 ನಿಮಿಷಗಳಲ್ಲಿ ಈ ಒಂದು ಹನುಮನ ದರ್ಶನವನ್ನು ಮಾಡಿದ್ವಿ ಅಂತ ಹೇಳ್ತಾರೆ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಕೇವಲ ಒಂದು 6.5 ನಿಮಿಷಗಳಲ್ಲಿ ಈ ಒಂದು ಅಂಜನಾದ್ರಿ ಬೆಟ್ಟವನ್ನು ಏರ್ತಾರೆ. ತಿರುಪತಿ ಬೆಟ್ಟ ಕರೆಕ್ಟಾಗಿ 1 hour 20 minutes ಹೋಗ್ತೀನಿ. 1 hour 35 minutes. 1 hour 35 minutes ತಿರುಪತಿ. ನಾವು ರೆಗ್ಯುಲರ್ ಆಗಿ 8 ಮಿನಿಟ್ಸ್ ತೊಗೊಳ್ತೀವಿ ಸರ್ ಇಲ್ಲಿ ಹತ್ತಕ್ಕೆ ಸರ್. ಹೌದು ಸರ್. ತಾವು ಬೇಗನೆ ಹತ್ತಿದ್ರಿ ಸರ್ ಹಂಗೆ ನೋಡಿದ್ರೆ. ಮೈಸೂರು ಬೆಟ್ಟ 13 ನಿಮಿಷ. ಓಹೋ, ಎಲ್ಲೂ ಸುತ್ತಾಕಲ್ಲ. ತುಂಬ ಸ್ಟೆಮಿನಾ ಚೆನ್ನಾಗಿದೆ ಸರ್ ತಮ್ಮದು. ಅಪ್ಪುವಿನ ವೇಗಕ್ಕೆ 10 ವರ್ಷ ಕಿರಿಯ ಪೊಲೀಸ್ ಅಧಿಕಾರಿಯೇ ಬೆರಗಾಗಿದ್ರು. ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಜೇಮ್ಸ್ ಚಿತ್ರದ ಚಿತ್ರೀಕರಣಕ್ಕೆ ಬಂದಾಗ ಅಪ್ಪು ಅಂಜನಾದ್ರಿಗೆ ಭೇಟಿ ಕೊಟ್ಟ ಕ್ಷಣ ಇದು. ಹತ್ತಿದಷ್ಟೇ ವೇಗವಾಗಿ ಬೆಟ್ಟ ಇಳಿದು ಹೋಗಿದ್ರು. ಸುಸ್ತಾಗದೆ ಸಲೀಸಾಗಿ ಬೆಟ್ಟವೇರುವ ಶಕ್ತಿ ಸಾಮರ್ಥ್ಯ ಅಪ್ಪುಗಿತ್ತು. ಹಾಗೆ ಬೆಟ್ಟ ಇಳಿತ ನಂದೇನ್ ಮಹಾ, ನಮ್ಮಪ್ಪ 75ನೇ ವಯಸ್ಸಿಗೆ ತಿರುಪತಿ ಬೆಟ್ಟವನ್ನ 2 ಗಂಟೆಯಲ್ಲಿ ಹತ್ತುತ್ತಾ ಇದ್ರು ಅಂತ ಅಪ್ಪು ಹೇಳ್ತಾರೆ. ಇಷ್ಟೊಂದು ಸರಳತೆ, ಇಷ್ಟೊಂದು ಲವಲವಿಕೆ ಇನ್ಯಾರಿಗಿರೋಕ್ ಸಾಧ್ಯ ಹೇಳಿ? ಈ ಸ್ಥಳಗಳೀಗ ಅಪ್ಪು ಕಳೆದ ಕ್ಷಣಗಳನ್ನ ಮೆಲುಕು ಹಾಕುವಂತೆ ಮಾಡಿವೆ. ಇದು ಅಂಜನಾದ್ರಿ ಬೆಟ್ಟದ ಮೇಲಿನ ದೃಶ್ಯ. ಇಲ್ಲಿ ನಮಗೆ 2-3 ಒಂದು ಪ್ರಕೃತಿಯ ಸೊಬಗನ್ನು ನಾವು ಕಾಣುವಂತಹ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ಈ ಒಂದು ಅಂಜನಾದ್ರಿ ಬೆಟ್ಟದ ತುದಿಯಿಂದ ಹಂಪಿ ಮತ್ತು ದುರ್ಗಾದೇವಿ ಬೆಟ್ಟ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಮಧ್ಯ ತುಂಗಭದ್ರಾ ನದಿ ಇದೆ, ಆ ಪಕ್ಕದಲ್ಲಿ ಹಂಪಿ ಕಾಣುತ್ತೆ. ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಪುನೀತ್ ರಾಜ್ಕುಮಾರ್ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಅಂಜನಾದ್ರಿಯ ತುದಿಯಲ್ಲಿ ನಿಂತು ಇಲ್ಲಿರ್ತಕ್ಕಂತಹ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿದ್ರು. ಜೊತೆಗೆ ತಾವೇ ಸ್ವತಃ ಕಳೆದ ಬಾರಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ತುದಿಯಿಂದ ಒಂದು ಡ್ರೋನ್ ಕ್ಯಾಮ್ರಾವನ್ನ ಬಿಟ್ಟು ಇಲ್ಲಿರ್ತಕ್ಕಂಥ ಪ್ರಕೃತಿಯ ಸೌಂದರ್ಯವನ್ನು ಸೆರೆ ಹಿಡಿದಿದ್ದಾರೆ. ಪ್ರಮುಖವಾಗಿ ಪುನೀತ್ ರಾಜ್ಕುಮಾರ್ ಒಂದು ಹನುಮನ ದರ್ಶನ ಪಡೆಯೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಕೃತಿ ಅದು ಸಿನಿಮಾಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಯಾವ ಸಮಯದಲ್ಲಿ ಶೂಟಿಂಗ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಮೇಲಿಂದ ನೋಡ್ತಿದ್ರು ಅಂತ ಹೇಳಲಾಗ್ತಿದೆ. ಯಾಕಂದರೆ ಈ ಒಂದು ಅಂಜನಾದ್ರಿಯ ತುದಿಯಿಂದ ನಮಗೆ ಈ ಒಂದು ಇಷ್ಟು ಅದ್ಭುತವಾದ ಲೊಕೇಶನ್ಗಳು ಕಾಣಸಿಗುತ್ತೆ. ಜೊತೆಗೆ ಇಲ್ಲಿ ಈ ಒಂದು ಅದ್ಭುತ ಪ್ರಕೃತಿ ಸೌಂದರ್ಯ ನಮಗೆ ಕಾಣಿಸ್ತದೆ. ಅದರಲ್ಲೂ ಸಂಜೆ ಹೊತ್ತಿಗೆ ಸೂರ್ಯಾಸ್ತದ ಸಮಯ ಈ ಒಂದು ಅಂಜನಾದ್ರಿ ಬೆಟ್ಟದ ಮೇಲಿಂದ ಈ ಒಂದು ಸೂರ್ಯಾಸ್ತವನ್ನು ನೋಡುವುದೇ ಎರಡು ಕಣ್ಣಿಗೆ ಸಾಲದ ರೀತಿಯಲ್ಲಿ ಈ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ.
ಕುಮಾರ್ ಅವ್ರು ಬಂದಾಗ ಇಲ್ಲಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟದ ಸಿಬ್ಬಂದಿಗಳಿದ್ರು, ಅವರೇ ಕೂಡ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಕೆಲಸ ಮಾಡಿದ್ದಾರೆ, ಇವ್ರ ಜೊತೆ ಅವರು ಕಾಲ ಕಳೆದಿದ್ದಾರೆ. ಈಗ ಇಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ. ಈಗ ಯಾವಾಗ ಬಂದಿದ್ರಿ ಇಲ್ಲಿ? ಹೋದ ವರ್ಷ ಬಂದಿದ್ರು ಸರ್, ಜೇಮ್ಸ್ ಶೂಟಿಂಗ್ ಬಂದಾಗ ಇಲ್ಲಿಗೆ ಬಂದಿದ್ರು ಬೆಟ್ಟಕ್ಕೆ. ಏನೇನೆಲ್ಲ ಮಾಡಿದ್ರಿ ಇಲ್ಲಿ ಅಂತ? ಇಲ್ಲ, ಬೆಟ್ಟ ಕೆಳಗಿಂದ 7 ನಿಮಿಷದಲ್ಲಿ ಬೆಟ್ಟ ಹತ್ತಿದ್ದಾರೆ. ಬಂದು ಮೊದಲೆಲ್ಲ ಹೊರಗಡೆ ಸುತ್ತಾಡಿ ವೇವ್ ಪಾಯಿಂಟ್ನ ನೋಡಿದ್ರು, ಆಮೇಲೆ ದೇವ್ರ ದರ್ಶನ ಮಾಡಿದ್ರು. ದರ್ಶನ ಮಾಡಿ ಆಮೇಲೆ ಹೊರಗಡೆ ಬಂದು ಡ್ರೋನ್ ಹಾರಿಸಿದ್ರು ಸರ್ ಮೇಲೆ. ಯಾಕೆ ಡ್ರೋನ್ ಯಾಕೆ ಬಿಟ್ಟಿದ್ರು? ಅವ್ರಿಗೆ ಇರಲಿ ಅಂತ, ಮೆಮೊರಿ ಇರಲಿ ಅಂತ ಇಲ್ಲಿಗೆ ಬಂದಿದ್ದೆ. ಆಮೇಲೆ ಸುತ್ತಮುತ್ತಲ ವಾತಾವರಣ ಚೆನ್ನಾಗಿ ಕಾಣಿಸುತ್ತೆ, ಮೇಲಿಂದ ಹೇಗೆ ನೋಡ್ಬೋದು ಬೆಟ್ಟನ ಅಂತ ಅವ್ರಿಗೆ ಅನಿಸಿರ್ಬೋದು. ಅಚ್ಚರಿ ಅಂದ್ರೆ ಅಂಜನಾದ್ರಿ ಬೆಟ್ಟದ ಇದೇ ಸಿಬ್ಬಂದಿ ಅಪ್ಪುವಿನ ಅಪ್ಪಟ ಅಭಿಮಾನಿ. ತನ್ನ ಎದೆ ಮೇಲೆ ಅಪ್ಪು ಅಂತ ಹಚ್ಚೆ ಹಾಕಿಸ್ಕೊಂಡಿದ್ರು. ನೆಚ್ಚಿನ ನಟನೆ ಅಂಜನಾದ್ರಿ ಬೆಟ್ಟದ ಮೇಲೆ ಏರಿ ಬಂದಾಗ ಸಹಜವಾಗಿ ಹೇಳಿಕೊಳ್ಳಲಾಗದ ಸಂತೋಷವಾಗಿತ್ತು. ಆದರೆ ಅಂಥ ಪ್ರೀತಿಯ ಜೀವವನ್ನ ಕಳೆದುಕೊಂಡಿದ್ದಕ್ಕೆ ಎಂದೂ ಮರೆಯಾಗದ ಸಂಕಟವೂ ಇದೆ. ಬೇರೆಯವರೆಲ್ಲರಿಗೂ ಒಂದ್ಸಲ ಗ್ರೂಪ್ ಫೋಟೋ ಕೊಟ್ಟರು, ಆಮೇಲೆ ಅರ್ಚಕರ ಜೊತೆ ತೆಗೆಸ್ಕೊಂಡಿದ್ದಾರೆ. ಸಿಂಪಲ್ ಪರ್ಸನ್ ಸರ್ ಅವರು. ನಿಮ್ಮ ಜೊತೆ ಹೆಂಗಿರ್ತಿದ್ರು? ನೀವು ಪುನೀತ್ ರಾಜ್ಕುಮಾರ್ ಅಭಿಮಾನಿನ? ಹೌದು, ಪಕ್ಕಾ ಅಭಿಮಾನಿ ಸರ್ ಪುನೀತ್ ರಾಜ್ಕುಮಾರ್ ಅವರು. ನಿಮ್ಮ ಜೊತೆ ಎಲ್ಲ ಹೆಂಗಿರ್ತಿದ್ರು? ಸಿಂಪಲ್ ಆಗಿರ್ತಿದ್ರು ಸರ್, ಅವ್ರ ಬಗ್ಗೆ ಹೇಳಕ್ಕೆ ಎರಡು ಮಾತಿಲ್ಲ. ಈಗ ಇಲ್ಲೇ ಬಂದಿದ್ರಲ್ಲ, ನಿಮ್ಮ ಜೊತೆ ಕಾಲ ಕಳೆದ್ರ, ನಿಮ್ಮ ಜೊತೆಗಿದ್ರ ಅವಾಗ? ಇದ್ರು ಸರ್, ಅದೇ ನೆನಪಿರ್ಲಿ ನಮಗೆ ಅಷ್ಟೇ, ಮರೆಯೋಕ್ಕಾಗಲ್ಲ ಅವರು. ನೀವು ಎದೆ ಮೇಲೆ ಅಪ್ಪು ಅಂತ ಬರ್ಸ್ಕೊಂಡಿದ್ದೀರಿ? ಹೌದು ಸರ್, ಚಿಕ್ಕ ವಯಸ್ಸಿಂದ ನಾನು ಅಪ್ಪು ಅಭಿಮಾನಿನಿ. ಮರೆಯೋಕ್ಕಾಗಲ್ಲ ಅವ್ರ ನೆನಪನ್ನ. ಈಗ ಭಾಳ ಹತ್ತಿರದಿಂದ ನೀವು ನೋಡಿರ ಅವ್ರನ್ನ? ನೋಡಿ ಸರ್, ಅದೇ ಭಾಗ್ಯ ನಮಗೆ. ಪಕ್ಕದಲ್ಲೇ ನಿಂತ್ಕೊಂಡಿದ್ದೀವಿ ಬಾಸ್ ಹತ್ರ, ಅಷ್ಟೇ ನಮಗೆ ಖುಷಿ. ಈಗ ನೆನಪಾಗ್ತಾರ? ನೀವು ಕಣ್ಣಾರೆ ನೋಡಿರಿ? ಆಗ್ತಿದ್ದಾರೆ ಸರ್, ತುಂಬ ನೆನಪಾಗ್ತಾರೆ. ಹೇಳೋಕ್ಕಾಗಲ್ಲ ಸರ್ ಅವ್ರ ಬಗ್ಗೆ. ತುಂಬ ಸಿಂಪಲ್ ಪರ್ಸನ್. ನಮ್ಮ ದೇವ್ರ ಜೊತೆ ಅವ್ರು ಇನ್ನೊಬ್ರು ದೇವ್ರು ಇದ್ದಂಗೆ ನಮ್ಗೆ ಅಷ್ಟೇ. ಇನ್ಮೇಲೆ ಈಗ ನೀವು ಅಂಜನಾದ್ರಿ ಬೆಟ್ಟವನ್ನು ಎಷ್ಟು ನಿಮಿಷದಾಗ ಹತ್ತೀರಿ? ನಾವು ನಾರ್ಮಲಾಗಿ 10 ನಿಮಿಷದಲ್ಲಿ ಹತ್ತೀವಿ ಸರ್. ಸಿಂಪ್ಲಿಸಿಟಿಗೆ ಅಪ್ಪು ಬಾಸ್ ಗ್ರೇಟ್ ಸರ್. ಈಗ ನೀವು ಇಲ್ಲೆಲ್ಲ ಕೆಲಸ ಮಾಡ್ತೀರಿ, ಹನುಮಂತನ ದರ್ಶನಕ್ಕೆ ಬರ್ತಿದ್ರು, ನಿಮಗೂ ದರ್ಶನ ಕೊಡ್ತಿದ್ರು, ಈಗ ನೋಡೋಕ್ಕೆ ಸಿಗಲ್ಲ. ಹೃದಯದಲ್ಲಿ ಇದ್ದಾರೆ ಸರ್ ಅವರು. ಅವ್ರ ಜೊತೆ ಅವ್ರನ್ನ ದೇವ್ರು ಅಂದ್ಕೊಂಡಿದ್ದೀವಿ ನಾವು. ಹನುಮಂತ ದೇವ್ರ ಜೊತೆ ಅವ್ರನ್ನ ನಮ್ಮ ದೇವ್ರ ಇನ್ಮೇಲೆ ದೇವ್ರ ಥರನೇ ಕಾಣ್ತೀವಿ ಸರ್ ಅವರು. ಶಕ್ತಿ ಸ್ವರೂಪಿಯಾದ ಹನುಮನ ದರ್ಶನ ಪಡೆದ ಅಪ್ಪು ಬೇಡಿಕೊಂಡಿದ್ದು ಶಿವಣ್ಣ ರಾಘಣ್ಣನಿಗೆ ಒಳ್ಳೇದಾಗ್ಲಿ ಅಂತ, ಜೇಮ್ಸ್ ಚಿತ್ರತಂಡಕ್ಕೆ ಹನುಮ ಆಶೀರ್ವದಿಸಲಿ ಅಂತ. ಹನುಮ ಹುಟ್ಟಿದ್ದು ಇದೇ ಜಾಗದಲ್ಲಿ ಅನ್ನೋ ಒಂದು ಪ್ರತೀತಿ ಇದೆ. ಇದೇ ಹನುಮನ ಜನ್ಮಸ್ಥಳ ಅಂಥೇಳಿ ಜನರ ನಂಬಿಕೆಯಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಪುನೀತ್ ರಾಜ್ಕುಮಾರ್ ಒಟ್ಟು 2 ಬಾರಿ ಭೇಟಿಯನ್ನು ನೀಡಿದ್ದಾರೆ. ಒಂದು ಬಾರಿ ರಣವಿಕ್ರಮ ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ, ಮತ್ತು 2020 ಅಕ್ಟೋಬರ್ನಲ್ಲಿ ಕೊಪ್ಪಳ ತಾಲೂಕಿನಲ್ಲಿ ಜೇಮ್ಸ್ ಶೂಟಿಂಗ್ ಇರುತ್ತೆ. ಆ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿರ್ತಾರೆ. ಅವರ ಫ್ಯಾಮಿಲಿ ಮತ್ತು ಚಿತ್ರೀಕರಣಕ್ಕೆ ಒಳ್ಳೆಯದಾಗಲಿ, ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಫ್ಯಾಮಿಲಿ ಸಂಕಲ್ಪದೊಂದಿಗೆ ಒಟ್ಟು 2 ಬಾರಿ ಇಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ಈ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಪೂಜೆ ಮಾಡಿದ ಅರ್ಚಕರು, ಅಂದರೆ ಅಂಜನಾದ್ರಿಯ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ, ಪುನೀತ್ ರಾಜ್ಕುಮಾರ್ ಇಲ್ಲಿ ಯಾವ ಥರ ಇರ್ತಿದ್ರು, ಏನೆಲ್ಲ ಪೂಜೆ ಮಾಡಿಸಿದ್ದಾರೆ ಅಂತೇಳಿ. ಈಗ ಅರ್ಚಕರೇ, ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಟ್ಟು ಎಷ್ಟು ಸಾರಿ ಬಂದಿದ್ದಾರೆ, ಏನು ಪೂಜೆ ಮಾಡಿಸ್ತಿದ್ರು? ಅವರು 2 ಸಾರಿ ಬಂದಿದ್ದಾರೆ ಸರ್. ಸೆಕೆಂಡ್ ಟೈಮ್ ಬಂದಾಗ ನಾವಿದ್ವಿ. ಭಾರಿ ಆ್ಯಕ್ಟಿವೇಶನ್ ಆಗಿದ್ದರು, ಭಾರಿ ನಗನಗ್ತಾ ಇದ್ದರು, ಪೂರ್ತಿ ಫುಲ್ ಫ್ಯಾನ್ಸ್ ಇದ್ದರು. ಎಲ್ಲರಿಗೆ ನಗನಗುತ್ತಾ ಕೈ ತೋರಿಸ್ಕೊತ ಗುಡಿಯಾಗ ಒಳಗೆ ಬಂದರು, ದೇವರ ದರ್ಶನ ಪಡ್ಕೊಂಡ್ರು. ಆಮೇಲೆ ಅವರು ಕುಟುಂಬದ ಹೆಸರು ಮೇಲೆ ಸಂಕಲ್ಪ ಮಾಡಿಸಿದ್ರು. ಯಾರ್ಯಾರ ಹೆಸರು ಹೇಳಿದ್ರಂತ? ಶಿವಣ್ಣ, ರಾಘವೇಂದ್ರ ರಾಜ್ಕುಮಾರು, ಅವ್ರ ಕುಟುಂಬದ ಪೂರ ಫ್ಯಾಮಿಲಿ ಹೆಸರು ಹೇಳಿದರು. ಅಪ್ಪು ಹನುಮನನ್ನ ಬೇಡಿಕೊಂಡ ಬಳಿಕ ತಂದೆ ಡಾಕ್ಟರ್ ರಾಜ್ ಹಾಡಿರುವ ಹನುಮಾನ್ ಗೀತೆಯನ್ನ ಹಾಡಿದ್ದಾಗಿ ಅರ್ಚಕರು ಹೇಳ್ತಾರೆ. ಅಂಜನಾದ್ರಿ ಸ್ಥಳ ಇದು, ಹುಟ್ಟಿದ ಹನುಮ ಹುಟ್ಟಿದ ಸ್ಥಳ. ಅವ್ರಿಗೆ ಬಹಳ ದೈವ ಭಕ್ತಿ. ಇಲ್ಲಿ ಎಂಟ್ರಿ ಆದಗುಳ್ಳೆ ಅವ್ರನ್ನಲ್ಲಿ ಒಂದು ಭಕ್ತಿ ಪರವಶ ಬರ್ತಿತ್ತು. ಅವ್ರ ತಂದೆ ಕಾಣ್ತಿದ್ರು, ಅವ್ರಿಗೆ ಅನಿಸುತ್ತೆ. ಅವ್ರು ಬಂಧುಗಳೇ ಇಲ್ಲಿ ದೇವ್ರ ಸುತ್ತಮುತ್ತ ನೋಡಿ ಭಾರಿ ಖುಷಿಪಟ್ಟು, ಆಮೇಲೆ ಸ್ವಲ್ಪ ವಿಡಿಯೋ ಮಾಡಿಕೊಂಡ್ರು. ಒಂದು ಪದ ಹಾಡಿದರು, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತೆ ನಿನ್ನ ಈ. 1-2 ಸಾಂಗ್ ಹಾಡಿದ್ರು ಅಷ್ಟೇ, 2-3 ಲೈನ್ ಹಾಡಿದ್ರು ಸರ್. ನನಗೆ ಜಾಸ್ತಿ ಬರೋದಿಲ್ಲ, ದೇವರು ನಮ್ಮ ಅಪ್ಪರು ಹಾಡಿದಂತ ಆ ಸಾಂಗ್ ಹಾಡಿದ್ರು ಸರ್. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು. ಭಾರಿ ನಮಗೆ ಖುಷಿ ಆಯಿತು. ಅವ್ರು ಅದು ಖುಷಿಯಿಂದ ಹಾಡಿದ್ರು ಸರ್. ಇಲ್ಲಿ ಬಂದರೂ ಕೂಡ ಅವ್ರ ತಂದೆಯವ್ರು ನೆನಪು ಮಾಡ್ಕೊತಿದ್ರು. ಹೌದು ಸರ್, ಹೌದು. ನಮ್ಮ ತಂದೆಯವ್ರು ಹಾಡಿದ ಹಾಡುಗಳು ದೇವ್ರ ಮೇಲೆ ಭಾರಿ ಇದಾವ.
ನಮಗೆಲ್ಲ ನೆನಪಿದೆ. ಆದರೆ ಇವಾಗ ಇಲ್ಲಿ ಆಡಬಾರ್ದು, ನಮ್ಮ ಜಲ ಫ್ಯಾನ್ಸ್ ಜಗ್ಗಿದ್ದಾರೆ ಅಂದರೆ ಸರ್ 2 ಪದ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವೆ. ಆ 2 ಪದ ಆಡಿದ್ರು ಸರ್, ಆಕಾಶ ಭೂಮಿ ಸರ್. 2 ಸಾರಿ ದರ್ಶನಕ್ಕೆ ಬಂದಿದ್ರು, ಕೊನೆ ಬಾರಿ ಬಂದಾಗ ಅಚಾನಕ್ ಆಗಿ ದರ್ಶನ ಸಿಗಲಿಲ್ಲ. ಹೌದು, ಅವಾಗ ಇಲ್ಲಿ ಕರೋನಾ ಪ್ರೋಟೋಕಾಲ್ ಇತ್ತು ಸರ್. ಸಾಟರ್ಡೆ ಸಂಡೇ ಬಂದಿತ್ತು ಸರ್. ಇಲ್ಲಿ ಅವರು ಅವತ್ತು ಬಂದಾಗ ಸಂಡೇ ದಿವಸ ಇದಿತ್ತು. ಕೆಳಗಡೆ ಬೋರ್ಡ್ ನೋಡಿದರು. ಇವಾಗ ನಾವು ಹೋದರೆ ನಮ್ಮಿಂದ ಮತ್ತೆ ಇಲ್ಲಿ ರೂಲ್ಸ್ ಬ್ರೇಕ್ ಆಗ್ತದೆ ಅಂತೇಳಿ ಅವರೇ ಮನಸ್ಸಿನಾಗ ಇದು ಮಾಡಿಕೊಂಡು ಕೆಳಗಿಂದ ದೇವರಿಗೆ ಕೈ ಮುಗಿದು ವಾಪಸ್ ಹೋಗಿದ್ದಾರೆ ಸರ್. ಅಲ್ಲಿ ಕೆಳಗಡೆ ಏನು ಪೂಜೆ ಮಾಡಿಸಿದ್ರು ಆ ಟೈಮ್? ಅಲ್ಲಿ ಕೆಳಗಡೆ ಒಂದು ವಿಗ್ರಹ ಇದೆ ಸರ್, ಆಂಜನೇಯಂದು. ಅಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಿ ಅಲ್ಲಿಂದ ಅಲ್ಲೇ ಹೋದ್ರು ಸರ್. ಅಂದರೆ ಇಲ್ಲಿ ಬಂದಿರ್ತಿದ್ರಲ್ಲ ನೀವು, ಅವಾಗ ಅರ್ಚಕರು ನೀವೇ ಇರ್ತಿದ್ರಿ, ಏನಂತ ಬೇಡ್ಕೋತಿದ್ರು ಅಥವಾ ನಿಮ್ಮ ಮುಂದೆ ಏನಾದರೂ ಹೇಳಿದ್ರ ಅವರು ಸಿನಿಮಾ ಬಗ್ಗೆ ಕೇಳ್ತಿದ್ರು ಸರ್. ಇವಾಗ ನಮ್ಮದು ಜೇಮ್ಸ್ ಸಿನಿಮಾ ನಡೀತಾ ಇದೆ, ಇದು ಅದ್ಭುತವಾಗಿ ಜಲ್ದಿ ರಿಲೀಸ್ ಆಗಬೇಕು, ಭಾರಿ ವಿಜಯ ಕಾಣಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಅದ್ರ ಮೇಲೆ ಭಾರಿ ಕಾನ್ಫಿಡೆನ್ಸ್ ಇತ್ತು ಸರ್. ಅಂಜನಾದ್ರಿ ಹನುಮನ ಐತಿಹ್ಯ ತಾಣ. ಇದನ್ನ ಇನ್ನಷ್ಟು ಪ್ರಸಿದ್ಧಿಗೆ ತರಬೇಕು ಅನ್ನೋದು ಅಪ್ಪು ಮಹತ್ವಾಕಾಂಕ್ಷೆಯಾಗಿತ್ತು. ಟ್ರಸ್ಟ್ಗೆ ಬೇಕಾದ ಸಹಾಯಕ್ಕೂ ಅಪ್ಪು ಮುಂದಾಗಿದ್ರು. ಟ್ರಸ್ಟ್ಗೆ ಏನಾದರೂ ಸಹಾಯ ಮಾಡಿದ್ರಾ? ಅವ್ರು ಏನು ಬೇಕಂದ್ರೆ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಅವರು. ಅಂದರೆ ಅವರು ಶೂಟಿಂಗ್ ಇತ್ತಲ್ಲ, ಅದರಿಂದ ಅಲ್ಲಿ ಸ್ಕೂಲ್ ಹುಡುಗರಿಗೆ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಹೋಗಿದ್ದಾರೆ ಸರ್. ಇಲ್ಲಿ ಮಲ್ಲಾಪುರದಾಗ ಶೂಟಿಂಗ್ ನಡೀತು, ಆ ಸ್ಕೂಲ್ ಹುಡುಗರಿಗೆ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಹೋಗಿದ್ದಾರೆ ಸರ್. ಈ ಹನುಮಂತನ ಈ ಅಂಜನಾದ್ರಿ ದೇವಸ್ಥಾನಕ್ಕೆ ಏನಾದರೂ ಸಹಾಯ ಮಾಡಿದಾರ ಅಂತ? ಇಲ್ಲಿ ಇದು ಏನು ಅದು ಇದು ಕೇಳಿಲ್ಲ ಸರ್. ಅವರು ಮನಸ್ಸಿನಾಗಿದ್ದು ಯಾವ ಬೇಕಂದ್ರೆ ಅವ್ರು ಮಾಡ್ತೀವಿ ಅಂತ ಹೇಳಿದ್ರು ಸರ್. ಹಾಗಂತ ಅಪ್ಪು ಕೇವಲ ಹನುಮನ ದರ್ಶನವನ್ನಷ್ಟೇ ಪಡೆದಿಲ್ಲ. ಇಲ್ಲಿನ ಅಂಜನಾದ್ರಿ ಸಿಬ್ಬಂದಿ ಸ್ಥಳೀಯ ಕಲಾವಿದರ ನಡುವೆ ಅತ್ಯಂತ ರಸಮಯ ಕ್ಷಣಗಳನ್ನು ಕಳೆದಿದ್ರು. ಇಲ್ಲಿರೋ ಲಿಯೋ ವುಡನ್ ರೆಸಾರ್ಟ್ಗೆ ತೆರೆದ ಜೀಪ್ನಲ್ಲಿ ಅಪ್ಪು ಬಂದಿದ್ರು. ಪುನೀತ್ ರಾಜ್ಕುಮಾರ್ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮನ ದರ್ಶನ ಪಡೆದ ನಂತರ ತಮ್ಮ ಓಪನ್ ಜೀಪ್ನಲ್ಲಿ ಅಂಜನಾದ್ರಿ ಪಕ್ಕದ ಈ ಒಂದು ಪ್ರದೇಶಗಳನ್ನು ಸುತ್ತಾಡ್ತಿದ್ರು. ಅದೇ ಸಮಯಕ್ಕೆ ಅಂಜನಾದ್ರಿ ಬೆಟ್ಟದಿಂದ ನೇರವಾಗಿ ಪುನೀತ್ ರಾಜ್ಕುಮಾರ್ ಅವರು ಈ ಲಿಯೋ ವುಡನ್ ರೆಸಾರ್ಟ್ಗೆ ಬರ್ತಾರೆ. ತಮ್ಮ ಓಪನ್ ಜೀಪ್ ಮೂಲಕ ಈ ಒಂದು ರೆಸಾರ್ಟ್ಗೆ ಬರ್ತಾರೆ. ಇದೇ ಲಿಯೋ ವುಡನ್ ರೆಸಾರ್ಟ್. ಈ ಒಂದು ರೆಸಾರ್ಟ್ನಲ್ಲಿ ಪುನೀತ್ ರಾಜ್ಕುಮಾರ್ ಸುಮಾರು 1 ಗಂಟೆಗಳ ಕಾಲ ಕಳೀತಾರೆ. ಆ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅಂಜನಾದ್ರಿಯಿಂದ ನೇರವಾಗಿ ತಮ್ಮ ಓಪನ್ ಜೀಪ್ ಮೂಲಕವೇ ಈ ರೆಸಾರ್ಟ್ಗೆ ಬಂದಿರ್ತಾರೆ. ಈ ಅಂಜನಾದ್ರಿ ಸುತ್ತಮುತ್ತ ಇರತಕ್ಕಂಥ ಅನೇಕ ಪ್ರದೇಶಗಳನ್ನು ಪುನೀತ್ ರಾಜ್ಕುಮಾರ್ ಅವರು ನೋಡ್ತಾರೆ. ಅದರ ಜೊತೆಗೆ ಈ ಅಕ್ಕಪಕ್ಕದ ರೆಸಾರ್ಟ್ ಇರ್ಬೋದು, ತುಂಗಭದ್ರಾ ನದಿ ಇರ್ಬೋದು, ಮಲ್ಲಾಪುರ ಇರ್ಬೋದು, ವಿರುಪಾಪುರ ಗಡ್ಡೆ ಇರ್ಬೋದು, ಹೀಗೆ ಅನೇಕ ಪ್ರದೇಶಗಳನ್ನು ಓಪನ್ ಜೀಪ್ನಲ್ಲಿ ಸುತ್ತಾರೆ. ನೇರವಾಗಿ ಅಂಜನಾದ್ರಿಯಿಂದ ಇದೇ ರೆಸಾರ್ಟ್ಗೆ ಬರ್ತಾರೆ. ಈ ರೆಸಾರ್ಟ್ನಲ್ಲಿ ಬಂದಂಥ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸರಿಸುಮಾರು 1 ಗಂಟೆಗಳ ಕಾಲ ಇಲ್ಲಿ ತಮ್ಮ ಸಮಯವನ್ನು ಕಳೀತಾರೆ. ಆ ಸಂದರ್ಭದಲ್ಲಿ ಈ ಒಂದು ಅಂಜನಾದ್ರಿ ಸುತ್ತಮುತ್ತ ಇರತಕ್ಕಂಥ ಸ್ಥಳೀಯ ಕಲಾವಿದರು ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಸುಮಾರು 1 ಗಂಟೆಗಳ ಕಾಲ ಪುನೀತ್ ರಾಜ್ಕುಮಾರ್ ಅವರು ಇದೇ ರೆಸಾರ್ಟ್ನಲ್ಲಿ ಆ ಒಂದು ಸ್ಥಳೀಯ ಕಲಾವಿದರ ಸಂಗೀತವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿತಾರೆ. ಈಗ ಸದ್ಯ ನಾವಿರೋದು ಕೂಡ ಲಿಯೋ ವುಡನ್ ರೆಸಾರ್ಟ್ನಲ್ಲಿ. ಪುನೀತ್ ಈ ಒಂದು ರೆಸಾರ್ಟ್ಗೆ ಬಂದಾಗ ಯಾವ ರೀತಿ ಇದ್ರು ಮತ್ತು ಆ ಸ್ಥಳೀಯ ಕಲಾವಿದರ ಜೊತೆಗೆ ಹೇಗೆ ಪುನೀತ್ ರಾಜ್ಕುಮಾರ್ ಅವರು ಬೆರೆತರು ಅನ್ನೋದನ್ನ ಅಲ್ಲಿರ್ತಕ್ಕಂಥ ರೆಸಾರ್ಟ್ ಮಾಲೀಕರು ಮತ್ತು ಕಲಾವಿದರನ್ನ ಕೇಳಿ ತಿಳಿದುಕೊಳ್ಳೋಣ. ನಾರಾಯಣಿಪುರದಲ್ಲಿರೋ ಇದೇ ಲಿಯೋ ವುಡನ್ ರೆಸಾರ್ಟ್ನ ಕಲಾವಿದರ ಜೊತೆ ಅಪ್ಪು ಗಂಟೆ ಕಾಲ ಕಳೆದಿದ್ರು. ಇಲ್ಲಿನ ಸ್ಥಳೀಯ ಕಲಾವಿದರು ನುಡಿಸಿದ್ದ ವಿದೇಶಿ ಉಪಕರಣಗಳ ಸಂಗೀತವನ್ನ ಆಸ್ವಾದಿಸಿ ವಿಡಿಯೋ ಕೂಡ ಮಾಡಿಕೊಂಡಿದ್ರು. ಅಂದು ಪುನೀತ್ ಎದುರು ಕಲಾ ಕೈಚಳಕ ತೋರಿದ್ದ ವಾದ್ಯ ತಂಡ TV9 ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟಾಗಲೂ ಸಿಕ್ಕಿದ್ರು. ಅವ್ರು ಬಂದು ಎಲ್ಲರ ಜೊತೆಗೆ ಚೆನ್ನಾಗಿ ಓಡಾಡ್ತಾ, ಈವನ್ ಸಪ್ಲೈರ್ ಮಾಡೋರು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಕೊಂತ ಅವ್ರು ಭಾಳ ಅವ್ರ ಜೊತೆಗೆ ಹೆಗಲ ಮೇಲೆ ಕೈ ಹಾಕಿ ಅವ್ರ ಜೊತೆ ಭಾಳ ಚೆನ್ನಾಗಿ ಮಾತಾಡ್ತಿದ್ರು ಸರ್. ಅಂದ್ರೆ ಊಟ ಏನೇನು ಮಾಡಿದ್ರು ಸರ್? ಊಟ ನಾಟಿ ಕೋಳಿ ಇದು ಸರ್ ಮಾಡಿದ್ದೀವಿ ಸರ್. ನಾಟಿ ಕೋಳಿ ಸಾರು ಅಂತಾರೆ ಸರ್, ಮುದ್ದೆ ಮಾಡಿದ್ದೀವಿ, ಕಡಕ್ ರೊಟ್ಟಿ ಮಾಡಿದ್ದೀವಿ ಸರ್. ಅದ್ರ ಜೊತೆಗೆ ಹಿಂಡಿ ಸರ್ ಅದು ಮಾಡಿದ್ದು. ಅದ್ರ ಜೊತೆ ಭಾಳ ಅವರು ಅದು ಭಾಳ ಲೈಕ್ ಮಾಡಿದ್ರು ಸರ್. ಅಪ್ಪು ಅಂಜನಾದ್ರಿಗೆ ಭೇಟಿ ಕೊಟ್ಟ ವೇಳೆ ಲಿಯೋ ವುಡನ್ ರೆಸಾರ್ಟ್ನಲ್ಲಿ ತಂಗಿದ್ರು. ರೆಸಾರ್ಟ್ ಮಾಲೀಕ ಅಪ್ಪುಗಾಗಿ ಸ್ಥಳೀಯ ಕಲಾವಿದರನ್ನ ಕರೆಸಿ ವಿಶಿಷ್ಟ ರೀತಿಯ ಸಂಗೀತವನ್ನ ಕೇಳಿಸಿದ್ರು.
ಲಿಯೋ ವುಡನ್ ರೆಸಾರ್ಟ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಾಕಷ್ಟು ನೆನಪುಗಳು ಇಂದಿಗೂ ಜೀವಂತವಾಗಿವೆ. ಸದ್ಯ ನಾವೀಗ ಲಿಯೋ ವುಡನ್ ರೆಸಾರ್ಟ್ನಲ್ಲಿದ್ದೀವಿ. ಈ ಒಂದು ರೆಸಾರ್ಟ್ ತುಂಗಭದ್ರಾ ನದಿಯ ತಟದಲ್ಲಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ನನ್ನ ಎಡಭಾಗದಲ್ಲಿ ಕಾಣ್ತಿರೋದೇ ತುಂಗಭದ್ರಾ ನದಿಯ ಒಂದು ಪ್ರದೇಶ. ಈ ತಟದಲ್ಲಿ ಈ ರೆಸಾರ್ಟ್ ಇದೆ. ಇದೇ ಒಂದು ರೆಸಾರ್ಟ್ಗೆ ಪುನೀತ್ ರಾಜ್ಕುಮಾರ್ ಕಳೆದ 2 ತಿಂಗಳ ಹಿಂದೆ ಬಂದಿದ್ದರು. ಈ ಸಮಯದಲ್ಲಿ ತುಂಗಭದ್ರಾ ನದಿಯ ಸೊಬಗನ್ನು ಸವಿದಿದ್ರು. ಜೊತೆಗೆ ಈ ರೆಸಾರ್ಟ್ನಲ್ಲಿ ನಾಟಿ ಕೋಳಿ ಜೊತೆಗೆ ಖಡಕ್ ರೊಟ್ಟಿ ಮತ್ತು ರಾಗಿ ಮುದ್ದೆಯನ್ನು ಸವಿದಿದ್ರು. ನಾನೀಗ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತೀನಿ. ಇದೇ ಒಂದು ಟೇಬಲ್, ಇದೇ ಟೇಬಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂತಿದ್ರು. ಇದೇ ಒಂದು ಚೇರ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂತು ಅವತ್ತು ನಾಟಿ ಕೋಳಿಯನ್ನು ಸವಿದಿದ್ರು. ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಜವಾರಿ ಚಿಕನ್ ಅಂದರೆ ನಾಟಿ ಕೋಳಿ ತುಂಬ ಫೇಮಸ್. ಇಲ್ಲಿ ರೆಸಾರ್ಟ್ಗೆ ಬಂದಂತಹ ಸಮಯದಲ್ಲಿ ರೆಸಾರ್ಟ್ ಮಾಲೀಕರಾದಂಥ ಹನು ಕುಮಾರ್ ಅವರಿಗೆ ನನಗೆ ಒಂದು ಉತ್ತರ ಕರ್ನಾಟಕದ ಊಟ ಬೇಕಂತ ಹೇಳಿದ್ರು. ಆ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ರೆಸಾರ್ಟ್ ಮಾಲೀಕರು ಅವರಿಗೆ ನಾಟಿ ಕೋಳಿಯನ್ನು ಮಾಡಿಕೊಟ್ಟಿದ್ರು. ಜೊತೆಗೆ ಖಡಕ್ ರೊಟ್ಟಿ ಮತ್ತು ಮುದ್ದೆಯನ್ನು ಸವಿದಿದ್ರು. ಇದೇ ಚೇರ್ ಮೇಲೆ ಕುಳಿತು ಈ ಒಂದು ಪುನೀತ್ ರಾಜ್ಕುಮಾರ್ ಅವರು ನಾಟಿ ಕೋಳಿಯನ್ನು ಸವಿದಿದ್ರು. ಜೊತೆಗೆ ಇಲ್ಲಿರ್ತಕ್ಕಂಥ ರೆಸಾರ್ಟ್ ಮಾಲೀಕರಾದಂಥ ಹನು ಕುಮಾರ್ ಅವರು ಅವ್ರಿಗೆ ಒಂದು ಏನಾದರೂ ನನ್ನ ಕಡೆಯಿಂದ ನಮ್ಮ ರೆಸಾರ್ಟ್ಗೆ ಬಂದಿದ್ದಾರೆ, ಹೀಗಾಗಿ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕಂತೇಳಿ ಒಂದು ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಸ್ಥಳೀಯ ಕಲಾವಿದರ ವಿದೇಶಿ ಕಲೆಯ ಅನಾವರಣವನ್ನು ಮಾಡಿದ್ರು. ಜೊತೆಗೆ ಈಗ ಇಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಇವರೇ ಹನು ಕುಮಾರ್ ಅಂತೇಳಿ ರೆಸಾರ್ಟ್ ಮಾಲೀಕರು. ಇವ್ರಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಅಂದರೆ ನೆನಪುಗಳನ್ನು ಇವ್ರ ಜೊತೆಗೆ ಬಿಟ್ಟು ಹೋಗಿದ್ದಾರೆ. ಅವ್ರ ಜೊತೆಗೆ ಸಾಕಷ್ಟು ಒಡನಾಟವನ್ನು ಪುನೀತ್ ರಾಜ್ಕುಮಾರ್ ಹೊಂದಿದ್ರು. ಈ ಒಂದು ಛತ್ರಿ ಏನಿದೆ, ಈ ಛತ್ರಿಯನ್ನು ಪುನೀತ್ ರಾಜ್ಕುಮಾರ್ ಅವರು ಈ ರೆಸಾರ್ಟ್ ಮಾಲೀಕರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಇದರಲ್ಲಿ PRK ಅಂತಿದೆ. ಅಂದರೆ ಈ ಲಿಯೋ ವುಡನ್ ರೆಸಾರ್ಟ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನೆನಪು ಅಂದರೆ ಅವ್ರ ನೆನಪು ರೆಸಾರ್ಟ್ ಮಾಲೀಕರ ಬಳಿ ಇರಲಿ ಅಂತೇಳಿ ಅವ್ರಿಗೆ ಒಂದು ಈ ಛತ್ರಿಯನ್ನು ಕೊಟ್ಟು ಹೋಗಿದ್ದಾರೆ. ಈಗ ನಾನು ರೆಸಾರ್ಟ್ ಮಾಲೀಕರಾದಂಥ ಹನು ಕುಮಾರ್ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಇಲ್ಲಿ ಬಂದಂಥ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ನಿಮ್ಮ ಜೊತೆಗೆ ಹೆಂಗಿದ್ರು, ಅವ್ರ ಒಡನಾಟ ಹೆಂಗಿತ್ತು? ಭಾಳ ಸೀದಾ ಸಾದಾ ಮನುಷ್ಯರು ಸರ್. ಒಂದು ಹೇಳಬೇಕಂದ್ರೆ ಅವ್ರನ್ನ ಮಾತಿನಾಗ ವರ್ಣಿಸೋಕ್ಕಾಗೋದಲ್ಲ ಸರ್. ಅವರು ಭಾಳ 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 ಅಂದರೆ ಭಾಳ ಸರ್, ಭಾಳ ಇದಾಗಿ ಅವರು ನನಗೆ ಮಾತಿನಾಗ ಹೇಳೋಕ್ಕೆ ಬರ್ತಾಯಿಲ್ಲ ಸರ್. ಬಟ್ ಅವರು ಮರ್ಯಾದ ಮನುಷ್ಯ ಸರ್. ಅವರು ಭಾಳ ಸಾದಾ ಸೀದಾ ಸರ್ ಮನುಷ್ಯ ಅವರು. ಅವ್ರು ಬಂದು ಎಲ್ಲರ ಜೊತೆಗೆ ಚೆನ್ನಾಗಿ ಓಡಾಡ್ತಾ, ಈವನ್ ಸಪ್ಲೈರ್ ಮಾಡೋರು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಕೊಂತ ಅವ್ರಿಗೆ ಭಾಳ ಅವ್ರ ಜೊತೆಗೆ ಹೆಗಲ ಮೇಲೆ ಕೈ ಹಾಕಿ ಅವ್ರ ಜೊತೆ ಭಾಳ ಚೆನ್ನಾಗಿ ಮಾಡ್ತಾ ಇರ್ತಿದ್ರು ಸರ್. ಅಂದರೆ ಊಟ ಏನೇನು ಮಾಡಿದ್ರು ಸರ್? ಊಟ ನಾಟಿ ಕೋಳಿ ಇದು ಸರ್ ಮಾಡಿದ್ದೀವಿ ಸರ್. ನಾಟಿ ಕೋಳಿ ಸಾರು ಅಂತದ್ದು ಸರ್. ಮುದ್ದೆ ಮಾಡಿದ್ದೀವಿ, ಖಡಕ್ ರೊಟ್ಟಿ ಮಾಡಿದ್ದೀವಿ ಸರ್. ಅದ್ರ ಜೊತೆಗೆ ಹಿಂಡಿ ಸರ್ ಅದು ಮಾಡಿದ್ದು. ಅದ್ರ ಭಾಳ ಅವರು ಅದು ಭಾಳ ಲೈಕ್ ಮಾಡಿ ಇದು ಮಾಡಿದ್ರು ಸರ್. ಈಗ ಆ ಚೇರ್ ಐತಲ್ಲ, ಅವ್ರು ಕೂತಿದ್ದು ಯಾವಾಗಲೂ ನೆನಪಲ್ಲಿರುತ್ತೆ ನಮಗೆ. ನನ್ನ ಜೀವ ಇರೋ ಮಟ್ಟ. ಆಮೇಲೆ ನನ್ನ ಮಕ್ಕಳು ಕೂಡ ಹೇಳಿ, ನಾನು ಒಂದು ವೇಳೆ ನಾನು ಹೋದರೆ ಕೂಡ ನನ್ನ ಮಕ್ಕಳು ಕೂಡ ಹೇಳಿ ಹೋಗ್ತೀನಿ ಸರ್ ನಾನು. ಅದು ಈಗ ಆ ಚೇರನ್ನು ನಿಮ್ಮ ಮನೇಲಿ ಇಟ್ಕೋತೀನಿ? ಮನೆಯಲ್ಲಿ ಇಟ್ಕೊಂಡು ಜೋಪಾನ ನನ್ನ ಮನೆ ಇಟ್ಕೊಂಡು ರಾಜ್ಕುಮಾರ್ ಅವರು ನೆನಪು ನಮ್ಮ ಯಾವತ್ತೂ ನಮ್ಮ ಮನೆಗೆ ನೆನಪಿರ್ಬೇಕಂತೇಳಿ ನನ್ನ ಮನೆಗೆ ಇಟ್ಕೊತೀನಿ ಸರ್. ಈಗ ಅವ್ರು ಇಲ್ಲಿ ಬಂದಾಗ ಈ ಸಂಗೀತ ಹಳ್ಳಿ ಪ್ರತಿಭೆಗಳು, ಇವರೆಲ್ಲ ಲೋಕಲ್ ಪ್ರತಿಭೆಗಳು, ಅವರೆಲ್ಲ ಸಂಗೀತ ಬಾರಿಸಿದ್ರು. ಅದನ್ನೆಲ್ಲ ಅವ್ರ ಮೊಬೈಲ್ನಲ್ಲಿ ಶೂಟಿಂಗ್ ಮಾಡಿ ಅವ್ರು ಸ್ವಂತ ಅವ್ರ ಮೊಬೈಲ್ನಲ್ಲಿ ಶೂಟ್ ಮಾಡಿ ಇಂಥ ಜನ ಇಂಥ ಕಲಾವಿದರುಗಳಿದ್ದಾರೆ, ಇವ್ರಿಗೆ ಯಾವಾಗ ಪ್ರೋತ್ಸಾಹ ಬರ್ತೈತೆ ಅಂತೇಳಿ ಅವರು ಒಂದು ಸ್ವಲ್ಪ ಹೊತ್ತು ಒಂದು 5 to 10 minutes ಅವ್ರಿಗೆ ಮಾತನ್ನ ಕೂಡ ಆಗಿಲ್ಲ ಸರ್. ಅಂಥ ಪರಿ ಅವರು ಇದು ಮಾಡಿದ್ರು ಸರ್. ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ತಾರೆ. ಈಗ ನೀವು ದೃಶ್ಯಗಳು ನೋಡ್ತಿರ್ಬೋದು, ಇದೇ ಕಲಾವಿದರು ಅವತ್ತು ಪುನೀತ್ ರಾಜ್ಕುಮಾರ್ ಅವರ ಮುಂದೆ ಒಂದು ಈ ಸಂಗೀತ ಕಾರ್ಯಕ್ರಮವನ್ನು ನಡೆಸಿರ್ತಾರೆ. ಇಲ್ಲಿ ಈ ಮೂಲತಃ ಹಣಮನಳಿಯರಾದಂಥ ಈ ಕಲಾವಿದರು ದುರ್ಗಾ ಪ್ರಸಾದ್ ಅಂತೇಳಿ ಇವರು ಈ ಒಂದು ಟೂರಿಸ್ಟ್ ಹತ್ರ ಈ ಒಂದು ಮ್ಯೂಸಿಕ್ ಅನ್ನ ಕಲ್ತಿರ್ತಾರೆ. ಈ ಇನ್ಸ್ಟ್ರೂಮೆಂಟ್ಗಳು ಕೂಡ ಕರ್ನಾಟಕದಲ್ಲ, ಜೊತೆಗೆ ಭಾರತದಲ್ಲ, ಇವೆಲ್ಲವೂ ಕೂಡ ಹೊರದೇಶದಿಂದ ಬಂದಂತಹ ಇನ್ಸ್ಟ್ರೂಮೆಂಟ್ಗಳು. ಈಗ ಇವರು ಹಿಡಿದುಕೊಂಡಂತಹ ಒಂದು ಇನ್ಸ್ಟ್ರೂಮೆಂಟ್ ಹೆಸರು ಡಿಜರಿಡು ಅಂತ ಹೇಳಿ. ಇವ್ರಿಗೆ ಆಸ್ಟ್ರೇಲಿಯಾದ ಟೂರಿಸ್ಟ್ ಒಬ್ರು ಗಿಫ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ 2 ಜಂಬೆಗಳು ಕೂಡ ಮೂಲತಃ ದಕ್ಷಿಣ ಆಫ್ರಿಕಾದಾಗಿರುತ್ತೆ. ಈ ಒಂದು ಗಾಳಿ ದುರ್ಗಪ್ಪ ಅನ್ನೋರು ಸುಮಾರು 20 ವರ್ಷಗಳ ಹಿಂದೆ ಈ ಒಂದು ಸಂಗೀತವನ್ನ ಟೂರಿಸ್ಟ್ ಬಳಿ ಕಲ್ತಿರ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಬಂದಂತಹ ಸಂದರ್ಭದಲ್ಲಿ ಈ 2 ವಿದೇಶಿ ವಾದ್ಯಗಳ ಮೂಲಕ ಇವರು ಸಂಗೀತವನ್ನ ಬಾರಿಸ್ತಾರೆ. ಮತ್ತು ಜೊತೆಗೆ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅವರೇ ಸ್ವತಃ ತಮ್ಮ ಮೊಬೈಲ್ಗಳಲ್ಲಿ ಆ ಒಂದು ಇವರ ಸಂಗೀತದ ಒಂದು ಪ್ರತಿಭೆಯನ್ನ ಸೆರೆ ಹಿಡಿತಾರೆ. ಈಗ ನಮ್ಮ ಜೊತೆ ಮಾತಾಡೋಕೆ ಈ ಕಲಾವಿದರಿದ್ದಾರೆ. ಈಗ ಅವತ್ತು ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ರಲ್ಲ, ಹೇಗಿದ್ರು ನಿಮ್ಮ ಜೊತೆಗೆ? ಸರ್ ವೆರಿ ಫ್ರೆಂಡ್ಲಿ ಸರ್. ಈ ಇನ್ಸ್ಟ್ರೂಮೆಂಟ್ ನೋಡಿದ ತಕ್ಷಣ ಏನು ರೀ ಡಿಜಿಟಲ್ ಇದು ನೀವು ಪ್ಲೇ ಮಾಡ್ತೀರಾ ಅಂತ ಕೇಳಿದ್ರು ಸರ್. ಹೌದು ಸರ್, ಎಲ್ಲಿ ಕಲ್ತೀರಾ ಅಂತ ಹೇಳಿದ್ರು. ನಾನು ಟೂರಿಸ್ಟ್ ಹತ್ರ ಕಲ್ತೀನಿ ಸರ್ ಅಂತ ಹೇಳಿದ್ವಿ. ಭಾರಿ ಸಂತೋಷ ಆದ ಸರ್. ನುಡಿಸಿ ಅಂತ ಹೇಳಿದ್ರು. ಒಂದು 5 ನಿಮಿಷ ಕಾಲ ಅವ್ರ ಜೊತೆಯಲ್ಲಿ ನಾವು ಕಾರ್ಯಕ್ರಮ ಕೊಟ್ಟಿವಿ ಸರ್. ಈಗ ಅವರು ಅಷ್ಟು ದೊಡ್ಡ ಸ್ಟಾರ್ ನಟ, ಕಲಾವಿದರು, ಹೀರೋ, ನಿಮ್ಮ ಜೊತೆಗೆ ಕೂತು ನಿಮ್ಮದನ್ನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾರ, ಏನು ಅನ್ನಿಸ್ತಾವತ್ತು ನಿಮ್ಗೆ? ಸರ್
ಅಲ್ಲ ಸರ್, ಇವರು ಬಂದು ನಮ್ಮ ಕಾರ್ಯಕ್ರಮ ಶೂಟ್ ಮಾಡ್ಕೊಂಡು ಹೋಗ್ಯಾರಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ಸರ್. ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ, ಏನು ಅನ್ಸುತ್ತೆ ನಿಮಗೆ? ಸರ್ ದೊಡ್ಡ ಶಾಕ್ ಸರ್, ದೊಡ್ಡ ಆಘಾತ ಸರ್. ಯಾಕಂದರೆ ಅವರು ನಮಗೆ 5-6 ನಿಮಿಷ ಜೊತೆಲಿದ್ದರೂ ಕೂಡ ಆ ನೆನಪು ಇವತ್ತಿಗೂ ಹೋಗ್ತಾ ಇಲ್ಲ ಸರ್. ಈಗ ಅವ್ರು ನಮ್ಮ ಜೊತೆಗಿಲ್ಲ, ನಿಮ್ಗೆ ಅವ್ರ ನೆನಪುಗಳು ಕಾಡ್ತಾವ? ಸಹಜವಾಗಿ ಇಲ್ಲಿ ಬಂದಿದ್ರು, ನಿಮ್ಮ ಎದುರಿಗೆ ಅವ್ರು ನಿಂತಿದ್ರು, ಅಷ್ಟು ದೊಡ್ಡ ಕಲಾವಿದರು. ಸರ್ ಖಂಡಿತ ಸರ್, ಅವತ್ತು ತೀರ್ಕೊಂಡ್ರು ಸರ್, ಅವತ್ತಿಂದ ಇವತ್ತಿಗೂ ನೆನಪು ನಿಮ್ಗೆ ಕಾಡ್ತಾ ಇತ್ತು ಸರ್. ಅವತ್ತು ಇದೇ ಶರ್ಟ್ ಹಾಕೊಂಡಿದ್ರ ನೀವು? ಹೌದು ಸರ್, ಎಕ್ಸಾಕ್ಟ್ಲಿ ಇದೇ ಶರ್ಟ್ ಹಾಕೊಂಡಿದ್ದು ಸರ್. ಇವತ್ತು ಅದೇ ಶರ್ಟ್ ಹಾಕೊಂಡು ಬಂದಿದ್ದು ಸರ್ ಅವ್ರಿಗೋಸ್ಕರ. ಈಗ ಏನು ಹೇಳ್ತೀರಂತ? ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆಗಿಲ್ಲ, ನಿಮ್ಗೇನಾದರೂ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರ ಸಿನಿಮಾದಾಗ, ಅಥವಾ ಭೇಟಿಯಾಗಂತ ಹೇಳಿದ್ರ? ಸರ್ ಆ್ಯಕ್ಚುಲಿ ನಮ್ಮ ಇವರು ನಮ್ಮ ಹೋಟ್ಲ್ ಮಾಲೀಕರ ಹತ್ರ ಹೇಳಿದರು ಆಹ್ವಾನ ಮಾಡ್ತಾರಂತ. ಸೊ ಅವರ ಕಣ್ಣಲ್ಲಿ ನಮ್ಗೆ ಕಾಣ್ತು ಅವರು ಫ್ಯೂಚರಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾರಂತ. ಸೊ ಯಾಕಂದರೆ ಹೋಗುವಾಗ ನಮಗೆ ಕಾಣಿಕೆಯನ್ನು ಕೊಟ್ಟರು ಸರ್, ಯಾರಿಗೆ ಗೊತ್ತಿಲ್ಲದೆ ಸೈಲೆಂಟಾಗಿ ನಮ್ಮ ಕೈಯಲ್ಲಿ ಇಟ್ಬಿಟ್ಟು. ಎಷ್ಟು ಕೊಟ್ಟು? ಆ್ಯಕ್ಚುಲಿ 1,000 ರೂಪಾಯಿನ ಕೊಟ್ಟರು ಸರ್. ಆ 1,000 ರೂಪಾಯಿ 1 ಕೋಟಿ ಅಂತ ತಿಳ್ಕೊಳ್ತೀನಿ ಸರ್. ಫೋಟೋ ಗಿಟ ಏನಾರ ತೆಗೆಸ್ಕೊಂಡ್ರೆ ಅವ್ರ ಜೊತೆ? ಈಗ ಅವ್ರು ನಮ್ಮ ಜೊತೆಗಿಲ್ಲ, ಸಣ್ಣ ವಯಸ್ಸು ಪಾಪ, ಏನು ಅನ್ಸುತ್ತೆ ನಿಮ್ಗೆ? ಅಂಥ ಕಣ್ಮಣ್ಣು ಕಳ್ಕೊಂಡಾಗ ನಾವು ಏನಪ್ಪ ಇದು ಪ್ರಪಂಚ ಅಲ್ಲಿ ದೇವರ ಇಲ್ಲ ಅಂತ ತಿಳ್ಕೊಂಬಿಟ್ಟಿವಿ ನೋಡಿ ಸರ್. ಅಂಥ ಅದ್ಭುತ ಕಲಾವಿದ. ಸಣ್ಣ ಮಗು ಇದ್ದಾಗಷ್ಟೂ ಪಾತ್ರ ಮಾಡ್ಕೊಂತ ನೋಡಿದ್ದೀವಿ ಫಿಲ್ಮ್. ಅವರು ಅಂಥದ್ರಿಗೆ ಅಂಥ ಆಘಾತ ಆಗಬಾರ್ದು. ದೇವರು ಎಷ್ಟು ಒಳ್ಳೆಯವನು ಎಷ್ಟು ಕೆಟ್ಟವನು ಗೊತ್ತಾಗಬಾರ್ದು, ನಮಗೆ ಗೊತ್ತಾಗಬಾರ್ದು. ಯಾಕಂದರೆ ಅಲ್ಲಿ ನಾವು ನಮ್ಮ DC ಸಾಹೇಬರು ಕರ್ಕೊಂಡು ಹೋಗಿದ್ವಿ ಸರ್. ಇಲ್ಲಿ ಎರೆಂಚಿನ ಅಂತ ಒಂದು ಪ್ರೋಗ್ರಾಮ್ ಕೊಟ್ಟಿವಿ. ಅಲ್ಲೇ ಅವರು ಸುದ್ದಿ TV ಮೊಬೈಲಲ್ಲಿ ಬಂತು. 2-3 ಹಾಡು ಮಾಡಿದ್ವಿ ನಾವು ಅಸ್ಪೃಶ್ಯತೆ ಬಗ್ಗೆ. ಆ ಹಾಡು ತಿರುಗಿ ಬಾಚ್ಲಿಕ್ಕೆ ಆಗಲಿಲ್ಲ ಸರ್ ನಮಗೆ. ಅಷ್ಟು ದೊಡ್ಡ ನಟನೊಬ್ಬ ಇಷ್ಟು ಸಿಂಪಲ್ ಆಗಿ ತಮ್ಮ ಜೊತೆ ಕಾಲ ಕಳೆದ ಬಗ್ಗೆ ರೆಸಾರ್ಟ್ ಸಿಬ್ಬಂದಿ, ಕಲಾವಿದರು ಮೂಕ ವಿಸ್ಮಿತರಾಗಿದ್ದಾರೆ. ಬೆಂಗಳೂರಿಗೆ ಬಂದ್ರೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಹೋಗಿದ್ದ ಅಪ್ಪುವಿನ ನೆನಪುಗಳಷ್ಟೇ ಇವರೆಲ್ಲರನ್ನ ಕಾಡ್ತಿದೆ. ಕೊಪ್ಪಳದ ಗಂಗಾವತಿ, ಅಂಜನಾದ್ರಿಯ ಜೊತೆ ಅಪ್ಪು ನಂಟು ನೆನ್ನೆ ಮೊನ್ನೆಯದಲ್ಲ. 10 ವರ್ಷಗಳ ಹಿಂದೆ ರಣವಿಕ್ರಮ ಚಿತ್ರದ ಚಿತ್ರೀಕರಣಕ್ಕೆ ಅಂತ ಚಿತ್ರತಂಡ ಇದೇ ಪ್ರದೇಶದಲ್ಲಿ ಬೀಡು ಬಿಟ್ಟಿತ್ತು. ಇಲ್ಲೇ ಗೌರಿ ಗೌರಿ ಹಾಡಿನ ಚಿತ್ರೀಕರಣ ನಡೆದಿತ್ತು. ಈ ತುಂಗಭದ್ರಾ ನದಿ ಏನು ಹರಿತಿದೆ, ಈ ಪ್ರದೇಶದಿಂದ ಆ ಪ್ರದೇಶಕ್ಕೆ ಪುನೀತ್ ರಾಜ್ಕುಮಾರ್ ಅವರೇ ಸ್ವತಃ ತೆಪ್ಪದಲ್ಲಿ ಹರಿಗೋಲ್ ಹಾಕಿ ಆ ಪ್ರದೇಶಕ್ಕೆ ತಲುಪಿ ಅಲ್ಲಿಂದ ಬೈಕ್ ಮೂಲಕ ಅಂಜನಾದ್ರಿ ಪ್ರದೇಶಕ್ಕೆ ಹೋಗಿದ್ರು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ಒಂದು ತುಂಗಭದ್ರಾ ನದಿಯಲ್ಲಿ ನಮಗೆ ಅಂಜನಾದ್ರಿ ಪರ್ವತವೂ ಕಾಣಿಸುತ್ತೆ. ಈಗಾಗಲೇ ನಾವು ಇದೇ ಒಂದು ತೆಪ್ಪದಲ್ಲಿದ್ದೀವಿ. ಇದೇ ಪ್ರದೇಶದಲ್ಲಿ ಒಂದು ಗೌರಿ ಗೌರಿ ಸಾಂಗ್ ಶೂಟಿಂಗ್ ಆಗಿತ್ತು. ಇಲ್ಲಿಂದ ಅಂಜನಾದ್ರಿ ಪರ್ವತಕ್ಕೆ ಪುನೀತ್ ರಾಜ್ಕುಮಾರ್ ಹೋಗಿದ್ರು. ಸ್ವತಃ ತಾವೇ ತೆಪ್ಪವನ್ನ ಹರಿಗೋಲ್ ಮೂಲಕ ತೆಪ್ಪದಲ್ಲಿ ಹೋಗಿ ಅಲ್ಲಿಂದ ಈ ಒಂದು ಹನುಮನ ದರ್ಶನವನ್ನ ಪಡೆದಿದ್ರು. ಪುನೀತ್ ರಾಜ್ಕುಮಾರ್ ಅವರು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೇ ಒಂದು ರೋಚಕ ಇತಿಹಾಸ ಇದೆ. ಯಾಕಂದ್ರೆ 2013ರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ರಣವಿಕ್ರಮ ಸಿನಿಮಾ ಈ ಒಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಕಿಸ್ಕಿಂದೆ ಪ್ರದೇಶ ಏನಿದೆ, ತಳವಾರಘಟ್ಟ ಪ್ರದೇಶ, ಆ ಪ್ರದೇಶದಲ್ಲಿ ರಣವಿಕ್ರಮ ಸಿನಿಮಾದ ಗೌರಿ ಗೌರಿ ಸಾಂಗ್ ಶೂಟಿಂಗ್ ಆಗ್ತಿತ್ತು. ನಾವೀಗ ಸದ್ಯ ಈ ಒಂದು ತೆಪ್ಪದಲ್ಲಿದ್ದೀವಿ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇದೇ ಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಒಂದು ರಣವಿಕ್ರಮ ಸಿನಿಮಾ ಏನಿದೆ, ಆ ಸಿನಿಮಾದ ಶೂಟಿಂಗ್ ನಡೀತಿತ್ತು. ಇದೇ ಸಂದರ್ಭದಲ್ಲಿ ಗೌರಿ ಗೌರಿ ಅನ್ನೋ ಒಂದು ಹಾಡನ್ನ ಇಲ್ಲಿ ಚಿತ್ರೀಕರಣ ಮಾಡಲಾಗ್ತಿತ್ತು. ಆ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ತೆಪ್ಪದ ಮೂಲಕ ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾರೆ. ಯಾಕಂದ್ರೆ ಈ ಒಂದು ತಳವಾರಘಟ್ಟ ಪ್ರದೇಶದಲ್ಲಿ ಈ ಒಂದು ತೆಪ್ಪದಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಹೋಗಿದ್ರು ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ತೆಪ್ಪವನ್ನ ಪುನೀತ್ ರಾಜ್ಕುಮಾರ್ ತಾವೇ ಹರಿಗೋಲ್ ಹಾಕಿ ಈ ತುಂಗಭದ್ರಾ ನದಿಯ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿದ್ರು. 2013ನಲ್ಲಿ ಈ ಪವನ್ ಒಡೆಯರ್ ನಿರ್ದೇಶನದ ರಣವಿಕ್ರಮ ಸಿನಿಮಾ ಶೂಟಿಂಗ್ ಆಗುತ್ತೆ.
ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಇದೇ ಭಾಗದಲ್ಲಿ ಈ ಒಂದು ಗೌರಿ ಹಾಡನ್ನ ಶೂಟಿಂಗ್ ಮಾಡಲಾಗುತ್ತೆ. ಆ ಸಮಯದಲ್ಲಿ ಮೊದಲ ಬಾರಿಗೆ ಕೊಪ್ಪಳ ಜಿಲ್ಲೆಗೆ ಪುನೀತ್ ರಾಜ್ಕುಮಾರ್ ಅವರು ಬಂದಿರ್ತಾರೆ. ಪುನೀತ್ ರಾಜ್ಕುಮಾರ್ ಪಾಪ ಹಿಂಗೆ ತಿರ್ಕೊಂಡ್ರಲ್ಲ, ಅದೇ ಒಂದು ಬೇಜಾರು ಅಷ್ಟೇ ಅವ್ರಿಗೆ, ಇನ್ನೇನಿಲ್ಲ. ಪಾಪ ಹಿಂಗೆ ಹೋಗ್ತಾ ಇದ್ರು, ಹಿಂಗೆ ಬರ್ತಾ ಇದ್ರು. ಆ್ಯಕ್ಚುಲಿ 1-1.5 ತಿಂಗಳು ಶೂಟಿಂಗ್ ನಡೀತಾ ಇತ್ತು ಇಲ್ಲಿ. ಹಿಂಗೆ ಹೋಗ್ತಾ ಇದ್ರು, ಹಿಂಗೆ ಬರ್ತಾ ಇದ್ರು. ಪವನ್ ಒಡೆಯರ್ ಅವರು ನಮ್ಮೂರಲ್ಲೇ ರೂಮ್ ಮಾಡಿದ್ರು. ಎಲ್ಲಿ? ಇಲ್ಲೇ ನಮ್ಮೂರಲ್ಲಿ, ಆನೆಗೊಂದಿಯಲ್ಲಿ. ಪವನ್ ಒಡೆಯರ್ ಸರ್ ಅವ್ರು ಆ್ಯಕ್ಚುಲಿ ಡೈರೆಕ್ಟರ್ ಅಲ್ಲ, ಇಲ್ಲೇ ರೂಮ್ ಮಾಡಿದ್ರು. ಸರ್ ಇದೇ ನೋಡಿ ಸರ್ ಸ್ಪಾಟ್, ಅದು ಇದೇ ಸ್ಪಾಟ್. ಅದು ಸೆಪ್ಟೆಂಬರ್ 5ರಂದು ಅಂಜನಾದ್ರಿ ಬೆಟ್ಟವನ್ನ ಏರಿ ಹನುಮನ ದರ್ಶನ ಪಡೆದ ಪುನೀತ್ ರಾಜ್ಕುಮಾರ್ ಲಿಯೋ ವುಡನ್ ರೆಸಾರ್ಟ್ನಲ್ಲಿ ಕಾಲ ಕಳೆದಿದ್ರು. ಇದೇ ವೇಳೆ ಅಪ್ಪು ಕುರಿಹಟ್ಟಿಗೆ ಭೇಟಿ ನೀಡಿದ್ರು. ಹೊಸಪೇಟೆ ಬಳಿ ಕುರಿಹಟ್ಟಿಯಲ್ಲಿ ಸಾಮಾನ್ಯರಂತೆ ಕಂಬಳಿ ಮೇಲೆ ಕೂತು ಬಿಸಿ ಜೋಳದ ರೊಟ್ಟಿ ಊಟ ಮಾಡಿದ್ರು. ಕುರಿಗಾಹಿಯ ಪುಟ್ಟ ಮಗನನ್ನ ಎತ್ತಿ ಮುದ್ದಾಡಿದ್ರು. ಯಾವ ಕುರಿಗಾಹಿಗರು 2 ತಿಂಗಳ ಹಿಂದೆ ಅಪ್ಪು ಜೊತೆ ಕಾಲ ಕಳೆದಿದ್ರೋ ಅವರನ್ನ TV9 ಮಾತನಾಡಿಸಿದ್ರು. ಆ ಕ್ಷಣಗಳೇ ಅದ್ಭುತ, ಮರೆಯಲಾಗದ್ದು ಅನ್ನುವಂತಿತ್ತು ಇವರ ನುಡಿಗಳು. ಗುಂಡಪ್ಪ ಗುಡ್ಸೆ ಅನ್ನುವರ ಕುರಿಹಟ್ಟಿಗೆ ಭೇಟಿ ನೀಡಿದಂಥ ಪುನೀತ್ ರಾಜ್ಕುಮಾರ್ ಸರಿಸುಮಾರು 1 ಗಂಟೆಗಳ ಕಾಲ ಕುರಿಗಾಹಿಗಳ ಜೊತೆಗೆ ಕಾಲ ಕಳೆದಿದ್ರು. ಸದ್ಯ ನಾವೀಗ ಅವರದೇ ಕುರಿಹಟ್ಟಿಲಿದ್ದೀವಿ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಇದೇ ಕುಟುಂಬದೊಂದಿಗೆ ಪುನೀತ್ ರಾಜ್ಕುಮಾರ್ ಹೊಸಪೇಟೆ ಬಳಿ ಸುಮಾರು 1 ಗಂಟೆಗಳ ಕಾಲ ಕಳೆದಿದ್ರು. ಜೇಮ್ಸ್ ಚಿತ್ರೀಕರಣಕ್ಕೆ ಬಂದಿದ್ರು. ಆ ಸಮಯದಲ್ಲಿ ಅಂಜನಾದ್ರಿಯ ದರ್ಶನ ಮಾಡಿ ವಾಪಸ್ ಹೊಸಪೇಟೆಗೆ ಹೋಗುವಂತಹ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಫ್ಯಾಮಿಲಿ ಜೊತೆ ಸುಮಾರು 1 ಗಂಟೆಗಳ ಕಾಲ ಕಳೆದಿದ್ರು. ಅದರಲ್ಲೂ ಪ್ರಮುಖವಾಗಿ ಪುನೀತ್ ರಾಜ್ಕುಮಾರ್ ತಾವೇ ಈಗ ನಾನು ದೃಶ್ಯಗಳಲ್ಲಿ ತೋರ್ತಕ್ಕಂಥ ಈ ಪುಟ್ಟ ಬಾಲಕನನ್ನ ತಾವೇ ಎತ್ತುಕೊಂಡು ಅವರ ಜೊತೆ ಫೋಟೋವನ್ನು ತೆಗೆಸ್ಕೊಂಡಿದ್ರು. ಜೊತೆಗೆ ಇವರ ತಂದೆ ಜೊತೆಗೂ ಕೂಡ ಅವರು ಫೋಟೋ ತೆಗೆಸ್ಕೊಂಡಿದ್ರು. ಜೊತೆಗೆ ಈ ಪುನೀತ್ ರಾಜ್ಕುಮಾರ್ ಅವರು ಈ ಕುರಿಗಾಹಿಗಳ ಕಂಬಳಿ ಜೊತೆ ಕುಳಿತು ಅವ್ರ ಜೊತೆನೆ ಸರಿಸುಮಾರು 1 ಗಂಟೆಗಳ ಕಾಲ ಕಳೆದಿದ್ರು. ನಾವು ಕೂಡ ಈಗ ಅದೇ ಕುರಿಹಟ್ಟಿಲಿದ್ದೀವಿ. ಅಮ್ಮ, ಅವತ್ತ ಪುನೀತ್ ರಾಜ್ಕುಮಾರ್ ಬಂದಿದ್ರಲ್ಲ, ಏನಂದ್ರು? ಅವ್ರು ಬಂದ್ರಿ, ಅವ್ರು ನಮಗೆ ಸ್ವಾಗತ ಮಾಡಿ ಅವ್ರು ಕರ್ಕೊಂಡು ಕರೆದಿವ್ರಿ. ಬಂದು ಕಂಬಳಿ ಹಾಕಿ ಕುಂದ್ರಿಸಿದ್ವಿ. ಅವ್ರು ಅಡಿಗೆ ಮಾಡಕತ್ತಿದ್ವಿ, ನಾವು ಊಟ ಮಾಡಿ ಅಂದ್ವಿ. ಊಟ ಮಾಡಿದಾರ್ರಿ. ಏನೇನು ಊಟ ಮಾಡಿದ್ರು? ಅದು ರೊಟ್ಟಿ ಗುಗ್ರಿ ಊಟ ಮಾಡಿದಾರ್ರಿ. ರೊಟ್ಟಿ ಗುಗ್ರಿ ಉಪ್ಪಿನಕಾಯಿ ಊಟ ಮಾಡಿದ್ರಿ, ಮೊಸರು ಊಟ ಮಾಡಿ ಸ್ವಲ್ಪ ಕುಂತ್ರಿ. ನಮ್ಮ ಮಗನ್ ತಗೊಂಡ್ ಎತ್ತಿ ಮುದ್ದಾಡಿದ್ರು. ಅವನ ಜೊತೆಗೆ ಫೋಟೋ ತಕೊಂಡ್ರಿ, ನಮ್ಮ ಮಕ್ಕಳ ಜೊತೆಗೆ ಫೋಟೋ ತಕೊಂಡ್ರು. ತಾಸು ಇದ್ರಿ. ಕುರಿ ನಮ್ಮ ಮಕ್ಕಳಿಗೆಲ್ಲ ಕರ್ಕೊಂಡೆಲ್ಲ ಮಾತಾಡ್ಸಿದ್ರಿ. ನಿಮ್ಮ ಜೀವನ ಹಿಂಗ ನಂದ್ರ. ಹ್ಞೂ ರೀ, ನಮ್ಮ ಜೀವನ ಹಿಂಗ ಗುಡ್ದಾಗ ಇರ್ತೇವ್ರಿ ನಾವು ಅಂತೇಳಿ ಅಂದ್ವಿ. ಕೊಲವಾರಾಗಿರ್ತೇವೆ ಅಂತೇಳಿ ಅಂದ್ವಿ. ಎಲ್ಲ ಮಾತಾಡಿ ನಮ್ಮ ಕೊಟ್ಟಾಗ ಹಿಂಗ ನಮ್ಮ ಮನೆ ಮಗನ್ಗತ್ಲೆ ಮಾತಾಡಿ ಹೋದ್ರಿ ನಮ್ಮ ಕೊಟ್ಟಾಗ. ನಿಮ್ಗೇನು ಪಿಕ್ಚರ್ನಾಗ ಕರ್ಕೊಂತಿರಂದಿದ್ರ? ಪಿಕ್ಚರ್ ನೋಡ್ತೀರೇನಂತ ಕೇಳಿದ್ರಿ. ನಾವೆಲ್ಲ ನೋಡ್ತೇವ್ರಿ, ನಿಮ್ಮ ಪಿಕ್ಚರ್ ಎಲ್ಲ ನೋಡ್ತೇವೆ. ನೀವು ಇನ್ನೂ ಸಣ್ಣಾಗಿದ್ದಾಗ ತೆಗೆದ ಪಿಕ್ಚರ್ ಎಲ್ಲ ನೋಡ್ತೇವೆ ಅಂದಿವ್ರಿ. ಮತ್ತು ಇದು ನಮ್ಮ ಹುಡುಗರಿಗೆಲ್ಲ ಬರ್ರಿ ನಮ್ಮ ಜೊತೆ ಹೋಗೋಣ ಅಂದ್ರಿ. ನಾವು ಸುಮ್ಮನಾದ್ರಿ ಅಷ್ಟಕ್ಕೆ. ಈಗ ನಿಮ್ಮ ಜೊತೆಗೆಲ್ಲ ಅವತ್ತು ಊಟ ಮಾಡಿದ್ರು, ನೀವೆಲ್ಲ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿಕೊಟ್ಟಿರಿ, ರೊಟ್ಟಿ ಪಲ್ಯ ಎಲ್ಲ ಮಾಡಿಕೊಟ್ಟಿರಿ. ಈಗ ಪುನೀತ್ ರಾಜ್ಕುಮಾರ್ ಇಲ್ಲ ನಮ್ಮ ಜೊತೆಗೆ, ಏನ್ ಅನ್ಸುತ್ತಮ್ಮ ನಿಮಗೆ? ನಮ್ಗೆ ಭಾಳ ದುಃಖ ಅನಿಸ್ತೈತ್ರಿ. ಅವ್ರು ಇಲ್ಲದಕ್ಕೆ ನಮಗೆ ಭಾಳ ಕೆಟ್ಟ ಅನಿಸ್ತ್ರಿ. ಅವ್ರು ಸತ್ತದ ದಿನ ಸುದ್ದಿ ಕೇಳಿ ನಮಗೆ ಭಾಳ ಕೆಟ್ಟ ಅನಿಸ್ತ್ರಿ. ನಮ್ಮ ಜೊತೆಗೆ ಮಾತಾಡಿ ಎಲ್ಲ ಮಾಡಿ ಹೋದ್ರಲ್ಲ, ನಮಗೆ ಭಾಳ ಕೆಟ್ಟ ಅನಿಸ್ತ್ರಿ ಆ ದಿವಸ. ಈಗ ಅವ್ರ ಅಷ್ಟು ದೊಡ್ಡ ರಾಜ್ಕುಮಾರ್ ಅವರ ಮಗ, ಅವ್ರ ಮಗ ನಮ್ಮ ಎಂತಲ್ಲಿ ಬಂದು ಮಾತಾಡೋಗ್ಯಾರಂದ್ರೆ ನಮಗೆ ಭಾಳ ಖುಷಿ ಆಗಿತ್ತು ರೀ. ಭಾಳ ಸಂತೋಷ ಪಟ್ಟಿದ್ವಿ ನಾವು ಎಲ್ಲ. ನಮ್ಮ ಮಂದಿಲ್ಲ, ನಮ್ಮ ಕಳಬಳ್ಳಿ ಎಲ್ಲ ನಮಗೆಲ್ಲ ಪರಿಚಯದವರೆಲ್ಲ ಫೋನ್ ಹಚ್ಚೆಲ್ಲ ನಮಗೆ ಕೇಳಿದ್ರಿ, ನಿಮ್ಮ ಜೊತೆಗೆ ಬಂದು ಹೆಂಗೆ ಬಂದರು, ಹೆಂಗೆ ನೀವು ಮಾಡಿದ್ರಿ, ನೀವು ಊಟಕ್ಕೆ ಹಾಕಿಕೊಟ್ರಿ ಅಂತ ಕೇಳಿದ್ರಿ. ನನ್ನ ಕೈಯಲ್ಲಿ ನಾನೇ ಊಟ ಹಾಕಿಕೊಟ್ಟಿದ್ನಿ ರೀ. ಊಟ ಹಾಕಿಕೊಟ್ರಿ. ಇನ್ನಾದ್ರೆ ನಮಗೆ ಭಾಳ ಕಷ್ಟ ಅನ್ಸಕತ್ತಿದ್ರಿ. ಅವರು ಇದು ಆಗಿದ್ದು ನೋಡಿ. ಈಗ ಅವ್ರ ಅಪ್ಪರು ದೊಡ್ಡ ಕಲಾವಿದರು, ಇವರು ಅಷ್ಟು ದೊಡ್ಡ ಕಲಾವಿದರು. ನಿಮ್ಮಂತ ಸಣ್ಣ ಈಗ ಕುರಿ ಕಾಯೋರು ಬಂದು ನಮಗೆ ಊಟ ಮಾಡಿ ಹೋದ್ರಲ್ಲ ಅಂತ ನಮ್ಗೆ ಭಾಳ ಹೆಮ್ಮೆ ಅನಿಸ್ತ್ರಿ. ಭಾಳ ಸಂತೋಷ ಐತ್ರಿ ನಮ್ಗೆ. ಅವರು ಹೋಗೋದೊಳಗೆ 1 ತಿಂಗಳದೊಳಗೆ ನಮಗೆ ಅದಕ್ಕೆ ಭಾಳ. ಅಪ್ಪು ಇದೇ ಜಾಗದಲ್ಲಿ ಸಾದಾ ಸೀದಾ ಕಾಲ್ ಚಾಚ್ಕೊಂಡು ಬೇಳೆಕಾಳು ಪಲ್ಯ ಜೊತೆ ರೊಟ್ಟಿ ಸವದಿದ್ರು. ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಿದ್ದ ಪುನೀತ್ಗೆ ಇದೇ ತಾಯಮ್ಮ ಊಟ ಬಡಿಸಿದ್ರು. ಪುಟ್ಟ ಮಗುವನ್ನೆತ್ಕೊಂಡು ಕೆನ್ನೆ ಸವರಿ ಮುದ್ದಾಡಿದ್ರು.